ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳೊಂದಿಗೆ ಸಭೆ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಸಮಯ ಬದಲಾವಣೆ ಮಾಡಲಾಗಿದೆ. ಯಾರಿಗೂ ಅಕ್ಕಿ ಸಿಕ್ಕಿಲ್ಲ ಅಂತ ವಾಪಸ್ ಆಗಬಾರದು. ಅದಕ್ಕೆ ಅಕ್ಕಿ ಕಳ್ಳ ಸಂಗ್ರಹದ್ದು ಒಂದು 1400 ಪ್ರಕರಣ ಆಗಿದ್ದು ಅದಕ್ಕೆ ಬೇಕಾದಂಥ ಕ್ರಮ ವಹಿಸಲಾಗಿದೆ. ಕಾಳಸಂತೆಯಲ್ಲಿ ಅಕ್ಕಿ ಕಳ್ಳತನ ತಡೆಯಲು ಕ್ರಮವನ್ನು ವಹಿಸಲಾಗಿದ್ದು ಅದಕ್ಕೆ ಅಕ್ಕಿ ಸಾಗಾಣಿಕೆ ಲಾರಿಗೆ ಜಿಪಿಎಸ್ ಹಾಕಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ರೇಷನ್ ಅಂಗಡಿಗಳಿಗೆ ಸಿಸಿಟಿವಿ ಅಳವಡಿಕೆಯನ್ನ ಮಾಡ್ತಾ ಇದ್ದೇವೆ. ಕಮಾಂಡೋ ಸೆಂಟರ್ ಮಾಡಲು ನಿರ್ಧಾರ ಮಾಡಲಾಗಿದ್ದು ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಇಂದಿರಾ ಕಿಟ್ ಕೊಡಲು ನಿರ್ಧಾರ. 25 ಲಕ್ಷ ಎಪಿಎಲ್ ಕಾರ್ಡ್ ಹೋಲ್ಡರ್ ಇದ್ರು ಅದರಲ್ಲಿ 10,000ದಷ್ಟು ಜನ ಕೂಡ ಅಕ್ಕಿ ತೆಗೆದುಕೊಳ್ಳಲ್ಲ. ಹಾಗಾಗಿ ನಾವು ನಿಲ್ಲಿಸಿದ್ದೇವೆ. ಎಪಿಎಲ್ ಅವರು ಅಕ್ಕಿ ತೆಗೆದುಕೊಳ್ತಾ ಇದ್ದೀವಿ ಅಂದ್ರೆ ಅವರಿಗೆ ಅಕ್ಕಿ ಕೊಡಲು ಸರ್ಕಾರ ರೆಡಿ ಇದ್ದೇವೆ. ಅವರು ಫುಡ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಹೆಚ್ಚಿನ ಒತ್ತಡ ಬಂದ್ರೆ ಅದನ್ನ ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಗೈಡ್ಲೈನ್ಸ್ಗೆ ಒಳಪಟ್ಟಿರೋದನ್ನ ತೊಂದರೆಯಿಂದ ಗೈಡ್ಲೈನ್ಸ್ ಮೀರಿ ಅವರಿದ್ದರೆ ಅವ್ರನ್ನ ಎಪಿಎಲ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀರಾ. ಈಗ ಗ್ಯಾರಂಟಿ ಸಮಿತಿಯವ್ರ ಜೊತೆ ಸಭೆ ಮಾಡಿದ್ದೀರಾ. ನಿಮ್ಮ ಇಲಾಖೆಯಲ್ಲಿ ಪರಿಷ್ಕರಣೆ ಹೇಗಾಗ್ತಾ ಇದೆ ಅಥವಾ ಹೊಸದೇನಾದ್ರೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಪರಿಷ್ಕರಣೆಯಲ್ಲಿ ಬರೀ ಬಿಪಿಎಲ್ ಇಂದ ಎಪಿಎಲ್ ಮಾಡೋದು, ಬಿಪಿಎಲ್ ರದ್ದು ಮಾಡೋದು ಇದು ಬಿಟ್ಟು ಬೇರೆ ಏನಾದ್ರು ಚರ್ಚೆ ಆಗಿದೆ? ಮಾಡಿ ರದ್ದು ಮಾಡೋ ಪ್ರಶ್ನೆನೇ ಇಲ್ಲ. ಯಾವ ಕಾರ್ಡು ಎಪಿಎಲ್ ಬಿಪಿಎಲ್ ಅಲ್ಲಿ ಇದ್ರೆ ಅವ್ರು ಎಪಿಎಲ್ ಕಳಿಸ್ಕೊಡ್ತೀವಿ. ಅವ್ರು ಅಲ್ಲೇ ಇರ್ತಾರೆ. ಅವರು ಅನರ್ಥವಿರ್ತಾರೆ. ಅವ್ರಿಗೆ 7 ಎಕರೆ ಜಮೀನು ಇದ್ರೆ, ವೆಹಿಕಲ್ಸ್ ಇದ್ರೆ, ಇನ್ಕಮ್ ಟ್ಯಾಕ್ಸ್ ಅದಕ್ಕೊಂದು 7 ಗೈಡ್ಲೈನ್ಸ್. ಆ ಗೈಡ್ಲೈನ್ಸ್ ಅಲ್ಲಿ ಒಳಪಟ್ಟವ್ರನ್ನ ನಾವು ಎಪಿಎಲ್ ಕಂಡು ಹೋಗ್ತೀವಿ. ಉಳಿದ ಬಡವರು ಏನಿರ್ತಾರೆ ಅವರೆಲ್ಲ ದೇಶಪಾಂಡೆ ಅವರು ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಇದರಲ್ಲಿ ಕೊಟ್ಟಿದ್ದಾರೆ. 2.5-3 ಲಕ್ಷ ಆದಾಯ ಮಿತಿ ಇಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಅದು ಚರ್ಚೆಯಲ್ಲಿದೆ. ಅದನ್ನು ಮುಂದೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಅದನ್ನು ತೀರ್ಮಾನ ತಗೊಂಡು, ಯಾಕಂದ್ರೆ 2E1 ಕೂಡ 1 ಲಕ್ಷದ ಮೇಲೆ ಬರ್ತಾ ಇದೆ. 500 ರೂಪಾಯಿ ಸಮಯ ಅದಕ್ಕಿಂತ ಜಾಸ್ತಿ ಬರ್ತಾರೆ. ಎಲ್ಲಿ ಸಿಕ್ಕಾಕೊಂಡಿದ್ದಾರೆ? ಮನೆ ಕಟ್ಟೋದಕ್ಕೆ ಲೋನ್ ತಗೊಂಡು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತಾರೆ, ಲಾಗಿನ್ ನಲ್ಲಿ ಇವ್ರು ಇನ್ಕಮ್ ಟ್ಯಾಕ್ಸ್ ಪೇ ಅಂತ. ಮನೆ ಕಟ್ಟಕ್ಕೆ ಸಾಲ ತಗೊಂಡವನು ಟ್ಯಾಕ್ಸ್ ಪೇ ಅಂತ ಹೇಳ್ಕೊಟ್ರೆ, ವೆಹಿಕಲ್ ತಗೊಳ್ಳಕ್ಕೆ ಟ್ಯಾಕ್ಸ್ ಪೇ ಅಂತ ಕೊಟ್ರೆ ದೇ ಆರ್ ಕಮ್ಸ್ ಅಂಡರ್ ದಿ ಟ್ಯಾಕ್ಸ್ ಪೇ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೂ ಹೇಳಿದ್ದೀನಿ ಅದನ್ನ ಯಾವ ರೀತಿ ತೆಗಿಬೇಕು. ಯಾರು ಸಾಮಾನ್ಯ ಬಿಲೋ ಪಾವರ್ಟಿ ಲೈನಿನವರು ಮನೆ ಕಟ್ಟೋದಕ್ಕೆ ಸಾಲ ತಗೊಂಡಿದ್ದಾರೆ ಅದನ್ನ ಯಾವ ರೀತಿ ಎಕ್ಸೆಂಪ್ಷನ್ ಮಾಡಬೇಕು ಅನ್ನೋ ವಿಷಯ ಕೂಡ ಚರ್ಚೆ ಆಗಿದೆ. ದೇಶಪಾಂಡೆ ಸಾಹೇಬರು ಕೊಟ್ಟಿರೋದನ್ನ ನಾವು ಗಮನಿಸಿದ್ದೀವಿ. ಕೂಲಿನೇ ನಾವು ಜಾಸ್ತಿ ಇರೋ 1,20,000 ಮೇಲೆ ಆಗೋದ್ರಿಂದ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗ್ತೀವಿ.